18ನೇ ತಾರೀಕು ಒಂದು ದೊಡ್ಡ ಗುಂಪು ಬಂದು ನಮ್ಮ ರೈತರ ಮೇಲೆ, ರೈತ ಮಹಿಳೆಯರ ಮೇಲೆ ದೊಡ್ಡ ಗುಂಪನ್ನು ಕಟ್ಕೊಂಬಂದು ರೌಡಿ ಸೀಟಲ್ಲಿರ್ತಕ್ಕಂಥ ರಾಜಶೇಖರ್ ಅವರು 60-70 ಜನನನ್ನು ಕಟ್ಕೊಂಬಂದು ಒಂದು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿ ಏಕವಚನದಲ್ಲಿ ಬೈದಾಡಿರ್ತಕ್ಕಂಥದ್ದು. ಆ ಒಂದು ವಿಷಯಕ್ಕೆ ನಾವು 19ನೇ ತಾರೀಕು ಈ ರೀತಿ ಅನ್ಯಾಯಗಳು ನಡೆದ್ರೆ ಹಂಗಂತೇಳಿ ನಾವು ಮೇಲಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದಿವಿ. ಆದರೆ ಅದು ಆ ಒಂದು ಕಾನೂನು, ರೌಡಿ ನಿಗ್ರಹ ದಳದ ಏನು ಕಾನೂನಿದೆ ಆ ಕಾನೂನನ್ನು ಅವರಿಗೆ ಹಾಕದೆ ನಮ್ಮ ರೈತರ ಮೇಲೆ ಮತ್ತು ನನ್ನ ಮೇಲೆ ಸುಳ್ಳು ಕೇಸನ್ನು 19ನೇ ತಾರೀಕು ಇಲ್ಲಿಗೆ ಬಂದಿವಿ. 19ನೇ ತಾರೀಕು ಯಾವುದೇ ಘಟನೆ ನಡೆದಿಲ್ಲ, ಯಾವುದೇ ಜಗಳ ಇಲ್ಲ. ಆದರೆ ಅವ್ರು ಲೊಕೇಶನ್ ಕೂಡ ಹಾಕ್ಬೋದು. 18ನೇ ತಾರೀಕು ನಾನು ಭಾರತೀಯ ಜನತಾ ಪಾರ್ಟಿ ಸೊಂಡೂರು ಆಫೀಸ್ನಾಗ ಇದ್ದೀನಿ. 19ನೇ ತಾರೀಕು ಇಲ್ಲಿದ್ದೀನಿ. 18, 19ರಲ್ಲಿ ನಾನು ನಿಂಗದಳ್ಳಿ ಆಗಲಿ ಐನಹಳ್ಳಿ ಗ್ರಾಮದಲ್ಲಿ ಇಲ್ಲ, ನಾನು ಲೊಕೇಶನ್ ಕೂಡ ಹಾಕ್ಬೋದು. ನನ್ನ ಮೇಲೆ ಸುಳ್ಳು ಕೇಸ್ ಕೂಡ ದಾಖಲೆ ಮಾಡಿದ್ದಾರೆ. ದಾಖಲೆ ಮಾಡಿ ಬಂದೋಬಸ್ತು ಕೇಳಿದೆ. ನಾನು ಈ ರೀತಿ ಅನ್ಯಾಯ ಆಗಿದೆ, ನನಗೆ ಪಾದಯಾತ್ರೆ ಮಾಡ್ತೀನಿ, ಬಂದೋಬಸ್ತು ಕೊಡ್ರಿ ಅಂತಂದರೆ ನಿನಗೆ ಯಾವ ಪಾದಯಾತ್ರೆ ಮಾಡ್ತೀನಿ, ನಿನ್ನ ಮೈ ಬೆವರಿಳಿಸಿಬಿಡ್ತೀನಿ, ನಿನ್ನ ಚಳಿ ಬಿಡಿಸಿಬಿಡ್ತೀನಿ, ನಿನ್ನ ಕರ್ತವ್ಯ ಕಡ್ಡಿಪಡಿಸ್ತೀನಿ ಅಂತೇಳಿ ನಿನಗೆ ರೌಡ್ ಶೀಟರ್ ಓಪನ್ ಮಾಡ್ತೀನಿ ಅಂತೇಳಿ ಈ ರೀತಿ ನನಗೆ ಧಮಕಿ ಹಾಕಿದ್ರು. ತೋರಣಗಲ್ PSI 18ನೇ ತಾರೀಕು ದಾಳಿ ಮಾಡಿದ್ದು ರಾಜಶೇಖರ ಮತ್ತು ಅವ್ರ ಗುಂಪು. ಇಲ್ಲಿ ಮೇಲಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಈ ರೀತಿ ಅನ್ಯಾಯ ಆಗಿರೋದನ್ನ ಇದನ್ನು ಸರಿಪಡಿಸಬೇಕು, ನೀವು ಕಾನೂನು ಕ್ರಮ ಜರುಗಿಸಬೇಕೆಂಬ ಒಂದು ವಿಷಯವನ್ನು ಹೊತ್ತುಕೊಂಡು ನಾವು ಸುಮಾರು ಜನ ಬಂದು ಇಲ್ಲಿ ನಾವು ಸುಮನ್ ಪೆಂಡಕರ್ ಮೇಡಮ್ನವರಿಗೆ, ನಾವು ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಸುಮನ್ ಪೆಂಡಕರ್ ಮೇಡಮ್ನವರಿಗೆ ನಾವು ವಿಷಯವನ್ನು ತಿಳಿಸಿದ್ದೀವಿ.